ಕ್ಯಾ 60 ದಿವಸದಲ್ಲಿ 1 ಲಕ್ಷ ರೂಪಾಯಿ ದುಡಿಬಹುದು, ಅದು ಟಾಟಾ ಎಸಿಲಿ. 60 ದಿವಸದಲ್ಲೇ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 14. ನನಗೆ ಫಸ್ಟ್ ಆರ್ಡರ್ ಬಂದಿದೆ ನಮ್ಮ ಹುಡುಗಂದು ಚೇರು ಮತ್ತೆ ಸ್ಟೀಲ್ದು ಚೇರ್ಗಳವಣ ಎತ್ಕೊಳೋಗಿ ನಮ್ಮ ಅಂಗಡಿ ಹತ್ರ ಹಾಕೋಬೇಕು ಬೈಲ್ ಬೇಗ ಅಂದ. ಹೋಗಿದ ತಕ್ಷಣ ಎಲ್ಲ ನಾನೇ ಲೋಡ್ ಮಾಡಿದೆ, ಸ್ವಲ್ಪ ಹೆಲ್ಪ್ ಮಾಡಿದೆ ಅವನಿಗೆ. ನೋಡ್ರಿ ಮಸ್ತಾಗಿ ಲೋಡ್ ಅಲ್ವಾ, ಇದು ಯಾವ್ದಾರ ಬೇರೆಯವ್ರದಾಗಿದ್ರೆ 2 ಟ್ರಿಪ್ ಹೊಡಿತಿದೆ, ನಮ್ಮ ಹುಡುಗಂದಲ್ವ ಅದಕ್ಕೆ 1 ಟ್ರಿಪ್ ಅಲ್ಲೇ ಹೊಡೆದು ಬಿಸಾಕ್ದೆ. ವಿಡಿಯೋ ಮಾಡಬೇಡ ಅಂತ ಅವನು ಇರೋ ಮಾಡ್ಕೋತೀನಿ ಏನಾಗಲ್ಲ ಅಂತ ನಾನು ಅಂಗಡಿ ಮುಂದೆ ಗಾಡಿ ಹಾಕಿದ ತಕ್ಷಣ 2 ನಿಮಿಷಕ್ಕೆ ಅನ್ಲೋಡ್ ಮಾಡಿ ಡಮಾರ್ ಅಂತ ಬಿಸಾಕ್ದ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಈ ಬಾಡಿಗೆದು 500 ರೂಪಾಯಿ ಸಿಕ್ತು, ಅದ್ ಮುಗಿಸ್ಕೊಂಡು ಹೋಗಿದೆ ನಮ್ಮ ಕಾರ್ಪೆಂಟರ್ ಅಣ್ಣನ ಹತ್ರ. ಮೇಲಿಂದ ಮರದ ಪೀಸ್ಗಳೆಲ್ಲ ಕೊಡ್ತಾ ಇದ್ರು, ನಾನು ಡುಬುಕ್ ಅಂತ ಲೋಡ್ ಮಾಡ್ಕೋತಾ ಇದ್ದೆ. ಎಲ್ಲ ಮರಗಳು ಜಾಸ್ತಿ ಇದ್ದು ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಗಾಡಿ ಹೊಡ್ಕೊ ಬಂದು ಟಿಂಬರ್ ಅಂಗಡಿ ಹತ್ರ ಹಾಕ್ದೆ. 5-6 ಜನ ಸೇರ್ಕೊಂಡು ಸರಿಯಾಗಿ ಮಾಡಿದ್ರು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. 800 ರೂಪಾಯಿ ಬಂತು. ಬೆಳಗ್ಗೆನೆಲ್ಲ ರುಬ್ಬಾಕ್ಬಿಟ್ಟೆ. ಮಧ್ಯಾಹ್ನ ಗಂಟೆ ಯಾವ್ದು ಬಾಡಿಗೆನೆ ಬಂದಿಲ್ಲ. ಮಧ್ಯಾಹ್ನ ನಮ್ಮ ಸೆಂಟ್ರಿಂಗ್ ಅಣ್ಣ ಫೋನ್ ಮಾಡ್ಬಿಟ್ಟು ಬೈಲಿ ಸ್ವಲ್ಪ ಬೋಲ್ಡ್ ಅವೇ ಅಂದ. ನಾನು ಭಯ ಬಿತ್ಕೊಂಡು ಹೋದೆ, ಫುಲ್ ಲೋಡ್ ಮಾಡ್ತಾರೆ ಅಣ್ಣ ಅಂದ್ಬಿಟ್ಟು. ಅಲ್ಲಿ ಹೋಗಿ ನೋಡಿದ್ರೆ 8ರಿಂದ 10 ಬೋಲ್ಡ್ ಇದ್ದು. ಅದು ಲೋಡ್ ಮಾಡ್ಕೊ ಬಂದಿಲ್ಲ. ಸಪ್ಪ ಲೇಔಟ್ ಅಂತ ಐತೆ ನಮ್ಮ ಏರಿಯಾದಲ್ಲಿ, ಅಲ್ಲಿ ಇಳಿಸ್ಬಿಟ್ಟೆ. ಈ ಅಣ್ಣ ನನಗೆ 300 ರೂಪಾಯಿ ಕೊಟ್ರು. ಅದಾದ್ಮೇಲೆ ನಮ್ಮ ಕಲ್ಲೋರ್ದು ಬಾಡಿಗೆ ಇದು ಲೋಡ್ ಮಾಡೋದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸಾರಿ. ದೇಶದ್ರೋಹಿಗಳು ನಿನ್ನಂತಾವು ಭಾರತದಲ್ಲಿ ಇರ್ಲಿಕ್ಕೆ ನಾಲೈಕು. ಇದನ್ನ ಫಸ್ಟ್ ಫ್ಲೋರ್ಗೆ ಶಿಫ್ಟಿಂಗ್ ಮಾಡ್ಬೇಕಾಯ್ತು, ಮತ್ತೆ ಇವ್ರನ್ನ ತಿರ್ಗಾ ರಿಟರ್ನ್ ಕರ್ಕೊಂಡೋಗಿ ನಮ್ಮ ಸ್ಟ್ಯಾಂಡ್ ಹತ್ರ ಬಿಡ್ಬೇಕಾಯ್ತು. ಅದಕ್ಕೆ ಎಲ್ಲ ವೇಟ್ ಮಾಡ್ಕೊಂಡು ಕೂತಿದ್ದೆ. ಈ ಬಾಡಿಗೆ 350 ರೂಪಾಯಿ ಕೊಟ್ರು. ಆಯ್ತು, ಆಮೇಲೆ ಇವರು ಹೊಸ ಕಸ್ಟಮರು ಸ್ಟ್ಯಾಂಡ್ ಹತ್ರ ಬಂದು ಕರ್ಕೊಂಡೋದ್ರು. ಮಾರ್ಕೆಟ್ಗೊಂದು ಲೋಡ್ ಐತೆ ಸ್ಕ್ರಾಪ್ ಮೆಟೀರಿಯಲ್ ಅಂದ್ರು. ಸರಿ ಅನ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಹೊಡ್ಕೊಂಡು ಹೊಂಟೆ ಮಾರ್ಕೆಟ್ಗೆ ಹೋದ್ಮೇಲೆ ಗೊತ್ತಲ್ವಾ, ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಗಾಡಿ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ದು. ನನಗೂ ಗಾಡಿ ಎತ್ತಿ ಸಾಕಾಗೋಯ್ತು. ಅಣ್ಣ ಬೇಗ ಅನ್ಲೋಡ್ ಮಾಡ್ಕೊಡ್ರಿ, ಫಸ್ಟ್ ನಾನು ಇಲ್ಲಿಂದ ಹೋಗ್ಬೇಕು ಅಂದೆ. ಅನ್ಲೋಡ್ ಮಾಡ್ಬಿಟ್ರು. ಈ ಬಾಡಿಗೆ ನಂಗೆ 1,500 ಕೊಟ್ರು. ಇನ್ನು ಅರ್ನಿಂಗ್ ಬಂದು 3,450 ರೂಪಾಯಿ. ಅದ್ರಲ್ಲಿ 600 ರೂಪಾಯಿ ಡೀಸೆಲ್ ಹೋಗೈತೆ. ಇದ್ರ ವ್ಲಾಗ್ ಬೇಕಂದ್ರೆ ಲೈಕ್ ಫಾಲೋ ಕೆಚ್ಚಿ ಬಿಸಾಕ್ರಿ. ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.